ಅವ್ನು ಯಾವನೋ ಬಂದು ಕರ್ಕೊಂಡು ಹೋಗ್ಬಿಟ್ಟ ನೋಡು. ನಾನು ಅವಳಿಗೆ ಹೆಂಗೆ ಕಾಳಾಗ್ಲಿ ಹೆಂಗೆ ಪಟಾಯಿಸ್ಕೊಲಿ ಅಂತ ನಾನಿದ್ರೆ ಇವನು ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟ. ಇವಳಿಗೇನಾದರೂ ಇವನೇನಾದರೂ ಅವಳನ್ನ ಲವ್ ಮಾಡ್ತಾ ಇದ್ದಾನ? ಅದನ್ನು ಮಾತ್ರ ನಾನು ಬಿಡಲೇಬಾರ್ದು. ನನಗೇನು ವಯಸ್ಸಾಗಿಲ್ಲ. ಅವಳು ಈಗ 6ನೇತೆ ಅಂತಂದ್ರೂ ನಾನು ಇವಾಗ 11ನೇತೆ. 15 ವರ್ಷ ಡಿಫ್ರೆನ್ಸ್ ಇದ್ದವ್ರು ಮದುವೆ ಆಗಿರ್ತಾ ಅಂತದ್ರಾಗ ನಾನು ಆಗೋದ್ರಾಗ ಏನು ತಪ್ಪಿರ್ತತಿ. ನಾನು ಆಕಿನ ಬಿಡೋದೇ ಇಲ್ಲ. ಆಕಿನ ನೋಡಿದಾಗಿಂದ ನನಗೆ ಆಕಿನ ಮೇಲೆ ಮನಸ್ಸಾಗ್ಬಿಟ್ಟತಿ. ಆಕೆ ನನ್ನ ಹಿಂದೆ ಆಗಕ್ಕೆ ಅಂತ ನಾನು ಅನ್ಕೊಂಡ್ಬಿಟ್ಟೆನೆ. ಇದನ್ನು ಮಾತ್ರ ಯಾರ ಕೈಯಿಂದನೂ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಹೇಳ್ತೀನಿ ಅಕ್ಕಾಗ ಮದುವೆ ಅದನ್ನು ಆಕಿನ ಆಗೋದಂತ ಹೇಳಿ. ಇವನು ಬಂದು ಅಡ್ಡ ಆಕಿನ ಬಂದು ಕಾಸ ಕರ್ಕೊಂಡು ಹೋಗ್ಬಿಟ್ಟು ನೋಡು. ಇಲ್ಲ ಅಂದಿದ್ರೆ ಈಗ ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ತಿದ್ಲು. ಹೆಂಗೋ ಇಲ್ಲೇ ಇರ್ತಾನಲ್ಲ, ದಿನ ಎದುರು ಬಿದ್ರು ಆಗಿಲ್ಲ ನೋಡ್ಬೋದು ಬಿಡಿ ನೀನು. ಯಾವಾಗ ಒಂದೇನಾಗು ಯಾಕೋ ಸಿಟಿ ಮಕ್ಕ ಮಾಡ್ಕೊಂಡು ನಿಂತಿ ಏನಾಯ್ತು ಅಂತದ? ಅಯ್ಯೋ ಮಾಮ ಏನಿಲ್ಲ, ಅದು ಅಲ್ಲಿ ಮ್ಯಾಲ ಕುಂತಿದ್ದೆ, ಅದು ಇದೀವ ಅಲ್ಲಿ ಪಟ್ ಅಂತಲೇ ಹಾಸಿಗೆ ಮ್ಯಾಲ ಬಿದ್ಬಿಡ್ತು. ಅಯ್ಯೋ ಇವ್ರನ್ನ ಎಷ್ಟು ಅದಾವ ಅಂತ ಅನ್ಕೊಂತ ಕಾಸ ಇಲ್ಲಿ ಓಡ್ ಬಂದು ನಿಂತು ನೋಡು. ಅಷ್ಟೇ ಸಿಟಿ ಮಕ್ಕ ನಾಯಕ್ ಮಾಡ್ಕೊಂಡಿದ್ದಲ್ಲಿ ಮಾಮ. ಹೆಂಗಿದೀಪ ಆರಾಮದೇನ? ಮತ್ತೆ ಮನ್ಯಾಗೆಲ್ಲ ಆರಾಮದಾರು? ದೊಡ್ಡ ಮಗಿ ಬಿಡಪ್ಪ ಈಗ. ಉದ್ದಾಗ ಬೆಳೆದು ಬಿಟ್ಟಿದಿ. ನನ್ನ ಸ್ಟ್ರೈಟ ಬಂದಿದ್ದಿ ಬಿಡು. ಹ್ಞೂ ಮಾಮ, ಮತ್ತೆ ಕಾಲೇಜ್ ಹೋಗೋನು ಮತ್ತೆ ಇನ್ನೂ ಸಣ್ಣ ಅದ ಅನ್ಕೊಂಡೇನ ಮತ್ತೆ ನೀನು? ಹೌದೇನ ಕಾಲೇಜ್ ಕೊಂಟೇನ? ಎಷ್ಟೈತೆಪ್ಪ ಈಗ? ಏನು 11ನೇತೆ ಹೊಂಟಿಯ 12ನೇತೆ ಹೊಂಟಿಯ? 11ನೇತೆ ಹೊಂಟೇನ ಮಾಮ. ಹಂಗಾರೆ 15ನೇತೆ ಎಷ್ಟು ಮಾಡಿದೀವಪ್ಪ ಪರ್ಸಂಟೇಜ್? ಎಷ್ಟಾತು? ನಂದ ಮಾಮ, ನಂದು 96 ಆತಲ್ಲ ಮಾಮ. 96 ಅಂತ ನೋಡಿ, 86 ಆತ್ ಮಾಮ. 96 ಅಂತ ಹೇಳಿನಿ ನಾನು. 86 ಆಗೈತಿ, ಮರದ ಕಾಸು 96 ಅಂತ ಹೇಳಿನಿ. ಶಬಾಷ್, 86 ಅಂದ್ರೆ ಚಲೋ ಮಾಡಿ ಬಿಡುಪ್ಪ. ಏನ್ ಬಾರಿ ಮಾಡಿಯೋ, ಚಲೋ ಓದ್ತಿ ಬಿಡಂಗಾರ ನೀನು. ಹ್ಞೂ ಮಾವ, ಆಶೀರ್ವಾದ ಮಾಡ್ರಿ ಮಾವ ನನಗೆ. ಒಳ್ಳೇದಾಗ್ಲಿ ಹೇಳಪ್ಪ ಮ್ಯಾಲೆ ಹೇಳು. ಏನು ಮಾಡತ್ತಿ ಮತ್ತೀಗ? ಸೈನ್ಸ್ ಮಾಡ್ತೀವಿ ಏನು ಆರ್ಟ್ಸ್ ಮಾಡತ್ತೀವ ಕಾಮರ್ಸ್ ಮಾಡತ್ತೀವ? ನಾರೇ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡ್ರೆ ಮಾಮ. ಮತ್ತು ಬೇಡ ಬಿಡು, ಅದ್ರ ಮೇಲೆ ಇಂಜಿನಿಯರಿಂಗ್ ಸರಿ ಹೋಗ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿ ಈಗ ಫಸ್ಟ್ ಇಯರ್ ಹಚ್ಚಿದನ್ರಿ, ಸೈನ್ಸ್ ಹಚ್ಚೇನ್ರಿ. ಮುಂದೆ ನೋಡ್ಬೇಕ್ರಿ ಏನು ಮಾಡ್ಬೇಕಂತೇಳಿ. ಭಾಳ ಹುಷಾರಿದ್ದಂಗದಿ ಬಿಡಪ್ಪ ಹಂಗಾರ. ಹಿಂಗ ಶಾಣೆ ಆಗ, ಒಳ್ಳೆ ಇಂಜಿನಿಯರ ಯಾವ್ದಾರ ಒಂದು ಆಫೀಸರ್ ಆಗ್ಬಿಡ. ಹ್ಞೂ ಎಲ್ಲಿ ಮಕ್ಕ ಕಾಣಿಸ್ತಾಳು? ನಮ್ಮ ಪ್ರೀತಿ ನೋಡಿದೇನ? ನಾವು ಪ್ರೀತಿ ಮನೆಯವ್ರ ಸಾತಿಡ್ರೆ ಅಕ್ಕ ಚಾ ಮಾಡ್ಕೊಂಬರಕ್ಕೆ ಹೋಗಿದ್ರಿ, ಇನ್ನೂ ಬಂದಿಲ್ಲ ನೋಡಿ. ಚಾ ಮಾಡ್ಕೊಂಬರಕತ್ತ ಹೋಗ್ಯಾಳ. ಅಯ್ಯೋ ನಿಮ್ಮ ಅಕ್ಕಂದು ಏನು ಕೇಳ್ತೀವಪ್ಪ ಮಾರಾಯ. ಬರ್ತಾಗಪ್ಪಿ ಕುಂದ್ರ. ಹೆಂಗದಾರ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಆರಾಮದಾರನ? ವಯಸ್ಸು ಭಾಳಾಗಿರ್ಬೇಕು ಮತ್ತು ಅವ್ರಿಗೂ. ನೀನ ಲೇಟ್ ಮಾಡಿ ಹುಟ್ಟಿದೇನೋ ಅದಕ್ಕೆ ಸಣ್ಣ ಮದಿ. ಆರಾಮದಾರ್ರಿ. ಯಾಕ್ರಿ ಅಕ್ಕ ಅದಾಳಲ್ರಿ? ಅಕ್ಕ ಅದಾನ, ಅಣ್ಣ ಅದಾನ. ಅವರೆಲ್ಲ ಅದಾರಲ್ರಿ. ನಾನು ಲೇಟ್ ಮಾಡಿ ಹುಟ್ಟಿನ್ರಿ ಅದಕ್ಕೆ ಸಣ್ಣ ಹೋದನ್ರಿ. ಅವರೆಲ್ಲ ಮದುವೆಯಾಗಿ ಮಕ್ಕಳಾಗ್ಯಾವ್ರಿ. ಇನ್ನು ನಂದು ಬಂದು ಉಳ್ದತ್ ನೋಡ್ರಿ ನಮ್ಮ. ಸರಿ ಆಯಿತು, ಚಲೋ ಆಯಿತು. ಕುಂದ್ರು ಪಿಲ್ಲಿ, ಚಾ ತಗೊಂಬರ್ತಾಳಂತ. ನಾನು ಸ್ವಲ್ಪ ಮಕ್ಕ ತಗೊಂಬರ್ತಾನೆ. ಹೊರಗೆ ಅಡ್ಡಾಡಿ ಇದಾಗಿದ್ದೆಲ್ಲ ಒಂದು ಸ್ವಲ್ಪ ಮಕ್ಕ ತಗೊಂಬರ್ತಾನಂತ ಕುಂದ್ರು. ಸರಿ ಮಾ. ನೀನು ಈ ಅಕ್ಕ ನಿನ್ನ ಬರಬೇಡಲ್ಲ, ಚಾ ಮಾಡ್ಕೊಂಬರ್ತಾನಂದಾಕಿ ಅತ್ತ ಹೋಗಿ ಬಿಟ್ಲು. ಚಾ ಕುಡಿದು ಸ್ವಲ್ಪ ಹೊರಗರ ಹೋಗ್ತೀನಿ. ಇಲ್ಲೇ ಕುಂದ್ರದಾಗೈತಿ. ಎಲ್ಲರೂ ಬಂದಾರಲ್ಲ ಇದಲ್ಲಿ ಕುಂದ್ರ ಅಂತಾರೋ. ಇಲ್ಲೇ ಕುಂದ್ರದಾಗೈತಿ. ನಾವು ಬಂದು ನೋಡ್ರೆ ಆಕಿನೂ ಕರ್ಕೊಂಡು ಹೋಗ್ಬಿಟ್ಟ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಯಾರಿಗೆ ಗೊತ್ತ? ಹೋಮ್ವರ್ಕ್ ಮಾಡಕ್ಕಂತೇಳಿ ಕರ್ಕೊಂಡು ಹೋಗ್ಬಿಟ್ಟ. ಆಕೆ ಹೋದ್ಲ ಮತ್ತೆ ಯಾವಾಗ ಬರ್ತಾಳೆ ಏನೋ? ನಮ್ಮ ಅಕ್ಕ ಹೆಂಗೆ ಕಳಿಸ್ತಾಳೇನೋ ಅವನ ಜೊತೆ. ಚಾ ಕುಡಿ ಬಾ. ಏನು ಯಾಕೆ ಎಷ್ಟು ಓದೋದಿಲ್ಲ? ನಾನು ಬರ್ತಾ ಅನ್ಕೊ ನೀವು ಹೊಳ್ಳಿ ಮಾವ ಬಂದ ಇನ್ನೂ ನೀನೇ ಬರಲಿಲ್ಲ. ಮಾವ ಕೇಳಿದ ಅಕ್ಕಲಿಗೆ ಅಂತೇಳಿ ಚಾ ಮಾಡ್ತಾ ಅಂತೀನಿ. ಅದಕ್ಕೆ ಮಕ್ಕ ತಗೊಂಬರ್ತಾನ ಅಂತ ಹೋಗಿದ್ದಾನ. ಮಾವ ಒಂದು ಕಪ್ ತೊಗೊಂಬರ್ತೀನ. ಆಮೇಲೆ ಪ್ರೀತಿ ಹಾಕೊಂಬರ್ತಾ ತಗೋ ನೀ ಕುಡಿ. ಅಲ್ಲ ಅಕ್ಕ, ಹಂಗೆ ಸಿಕ್ಕಾರ್ ಜೊತೆ ಯಾಕೆ ಕಳಿಸಿದ್ಯಾ ಈ ಹುಡುಗಿನ? ಹುಡುಗನ ಜೊತೆ ಹೋಮ್ವರ್ಕ್ ಮಾಡ್ಕೊಳಕ್ ಕಳ್ಸತ್ತಿಲ್ಲ. ಯಾರವ ಏನಾಗಬೇಕು? ಅಯ್ಯಯ್ಯ ಶಶಿಪಾ, ನಮ್ಮ ಅಕ್ಕಿ ಗಿರ್ಜವನ್ ಮಗ. ಯಾಕೆ ಗೊತ್ತಿಲ್ಲ ನನಗೆ? ಗಿರ್ಜವನ್ ಮಗ ಈಗ ನೋಡಿ 8ನೇತೆ ಹುಡುಗ. ಇಲ್ಲ ನಮ್ಮ ಪ್ರೀತಿಗೆ ಅವಂಗ ಮಾತುಕತೆ ಮಾಡ್ಬೇಕಂತ ಅನ್ಕೊಂಡಪ್ಪ. ಅದಕ್ಕೆ ಕಳಿಸ್ತಾನೆ ನಾನು. ಹಾಗೆ ಹೇಳ್ಬಿಟ್ಟ ನಮ್ಮ ಮನೆ ಸಸಿಕೆ ಅಂತ ಹೇಳಿ ಅದಕ್ಕೆ ಕಳಿಸ್ತಾನೆ. ಇಲ್ಲಾಂದ್ರೆ ನಾ ಕಳಿಸ್ಲಯ್ಯಪ್ಪ ಬೇರೆ ಹುಡುಗರ ಜೊತೆ. ಗಂಡು ಮಕ್ಕಳ ಜೊತೆ ಏನು ಕಳ್ಸಕ್ಕೆ ನಂಗೆ ತಲೆ ಕೆಡ್ತೇನೆ? ಈಗಿನ ಕಾಲ ಮಾತ್ರ ಸರಿ ಇಲ್ಲ, ಹಂಗೆ ಹೆಂಗೆ ಕಳ್ಸಕ್ಕೆ ಬರ್ತೈತಿ? ಹೌದನಕ, ಹಂಗೆ ಮಾತಾಡ್ರನ ಅದಕ್ಕಾಗಿ ಕಳ್ಸತ್ತಿನ. ಚಾ ಕುಡಿ ಮತ್ತೆ ಆರ್ತಂತ. ನಾನು ಸ್ವಲ್ಪ ಅಡಿಗೆ ಮಾಡೋದೈತಿ, ಅಡಿಗೆ ಮಾಡ್ತಾನಂತ. ನೀನು ಹೊರಗೆ ಹೋಗ್ಬಿಡ್ತಾನಂದಿಲ್ಲ, ಹೋಗ್ಬೇಕಿದ್ರೆ. ಇಲ್ಲ ಅಲ್ಲಿ ಅಲ್ಲಿ ರೂಮ್ನಾಗ ಓದ್ಕೊಳತ್ತಾರ ನೋಡು, ಅಲ್ಲಿ ಹೋಗ್ತಾನಂದ್ರೆ ಅಲ್ಲಿ ಹೋಗ್ಬೇಕಿದ್ರೆ. ಸರಿ ಅಕ್ಕ. ಹಿಂಗೆ ಮಾತಾಡ್ಕೊಂಡಾರನ ಇವ್ರೆ? ಈಕಿ ಅದಕ್ಕೆ ಅವನ ಜೊತೆ ಹಂಗೆ ಹಲ್ಕಿಸ್ಕೊಂತ ಮಾತಾಡ್ತಾಳು. ಅದ ನನ್ನ ಜೊತೆ ಆದ್ರೆ ಹಿಂಗೆ ಗಲ್ಲ ಬಿಸ್ಕೊಂಡು ಮಾತಾಡ್ತಾಳು. ನಾವು ಹೋಗಿ ಒಂದಿಟ್ಟು ಮುಟ್ಟೀನಿ. ಹಾವು ಕಡ್ದಂಗೆ ಮಾಡಿ ನೋಡು. ಅದು ಅವ್ನು ಮುಟ್ಟಿದ್ರೆ ಹೆಂಗಿರ್ತಾಳೆ ಏನು? ನೋಡ್ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ ಅವ್ರನ್ನ ನೋಡ್ಕೊಂತಿರ್ತಾನೆ ಮ್ಯಾಲ. ಆಕಿನ ಮಾತ್ರ ನಾ ಬಿಡು ಮಾತಾ ಇಲ್ಲ, ಯಾರಿಗೂ ಹೇಳಂಗೇ ಇಲ್ಲ. ಆಕಿನ ನನ್ನೊಳಗೆ ನಾನು ಮಾಡ್ಕೊತಾನ. ಈ ಅಕ್ಕಗ ನೋಡು, ನನ್ ಕೊಡ್ಬೇಕು ಅನ್ನೋದಿಲ್ಲ, ಅವ್ನು ಕೊಡ್ತಾಳಂತ. ಅವ್ಗೆ ನಾನೇ ಮೊದ್ಲು ಬಂದು ಕೇಳಬೇಕಾಗಿತ್ತು. ಈಗ ಅವ್ರು ಕೇಳಿಬಿಟ್ಟಾರು, ಅದಕ್ಕಾಗಿ ಅವ್ನು ಕೊಡ್ತಾನ ಅಂತ ಹೇಳ್ತಾಳೆ. ಅದೇ ಈಗ ನಾನು ಆಕಿನ ನನ್ನಂಗೆ ಮಾಡ್ಕೊಂಡ್ಬಿಟ್ರೆ
ನಾನು ಹಂಗೆ ಮಾಡ್ಕೊಂಬಿಟ್ರೆ ಅವ್ನು ಹಿಂಗೆ ಹೆಂಗೆ ಹಾಕ್ಯಾಕಾಳು ನಾನು ಹಿಂಗೆ ಮಾಡ್ಕೋಬೇಕು ಭಾಳ ಹುಷಾರಾಗ್ಬೇಕು ನಾನು ಇನ್ನೂ ಹುಷಾರಾಗ್ಬೇಕು ನಾನು ಚಹಾ ಕುಡ್ಕೊತಾನೆ ಅವ್ರು ಎಲ್ಲಿ ಹೋದ್ರಂತ ನೋಡ್ತಾನೆ ತಡಿ ಶಶಿ ಅದು ನಾಳೆಯಿಂದ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಅಲ್ವಾ? ಹೌದು ಇಲ್ಲಾಂದ್ರೆ ಹೇಳಿದಾರಲ್ಲ ಒಳಗಡೆ ಕರ್ಕೊಂಗಿಲ್ಲ ಅಂತೇಳಿ ಮೊದಲೇ ಕೊಟ್ಟಾರ ಅವ್ರು ಒಂದು ತಿಂಗಳಿನ ಮುಂಚೆ ಮತ್ತೆ ಹಾಕಲಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರೇನ ಆದರೂ ನನಗೆ ಭಾಳ ಬೇಜಾರಾಯಿತು. ಇವತ್ತು ಸ್ಕೂಲಲ್ಲಿ ಫಸ್ಟ್ ಡೇ ಎಲ್ಲರೂ ಮಾತಾಡ್ತಾರೆ ಅಂದ್ಕೊಂಡಿದ್ದೆ, ಯಾರೂ ಮಾತಾಡಲೇ ಇಲ್ಲ. ಭಾಳ ಬೇಜಾರಾಯಿತು ಶಶಿ. ಅಲ್ಲ ಒಬ್ರು ಮಾತಾಡ್ಲಿಲ್ವಾ ಹೇಗೆ ಯಾಕೆ ಮಾತಾಡ್ಲಿಲ್ಲ ಗೊತ್ತಿಲ್ಲ ಯಾಕೆ ಮಾತಾಡಲಿಲ್ಲ ಅಂತ. ಹೌದಾ ಯಾರು ಮಾತಾಡ್ಲಿಲ್ವಾ ನಿನ್ ಜೊತೆ ಪ್ರೀತಿ ಅದೇ ಮಾತಾಡ್ಲಿಲ್ಲ ಫಸ್ಟ್ ಡೇ ಆದ್ಮೇಲೆ ಎಲ್ಲರೂ ಮಾತಾಡ್ಬೇಕಾಗಿತ್ತಲ್ವಾ ಹೌದು ಮಾಮ, ಯಾರೂ ಮಾತಾಡಲಿಲ್ಲ, ಯಾಕೋ ಗೊತ್ತಿಲ್ಲ. ಹೌದಾ ಇವ ಯಾಕೆ ಮಾತಾಡ್ಲಿಲ್ಲ ಇವ ಅಲ್ಲ ನೀನ್ ನೋಡ್ರೆ ಎಲ್ಲರಿಗೂ ಮಾತಾಡ್ಬೇಕಂತ ಅನಿಸ್ತತಿ ಅವ್ರ ಹೆಂಗ್ ಮಾತಾಡ್ಲಿಲ್ಲ ನಿನ್ ಸಲ್ಯಾಗ ಮಾವಯ್ಯ ಯಾವಾಗ ಬಂದ್ರಿ? ನಿಮ್ಮನ್ನ ನೋಡಿ ನನಗಂತೂ ಅಷ್ಟು ಖುಷಿ ಆಗುತ್ತೆ ಮಾವಯ್ಯ. ನೀವು ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಭಾಳ ಬೇಜಾರಾಗಿತ್ತು. ಯಾವಾಗ ಬಂದ್ರಿ ಮಾವಯ್ಯ? ನಾನು ನೋಡಲೇ ಇಲ್ಲ. ನೀನ್ ಅವಾಗ್ಲೇ ಆ ರೂಮ್ ಒರ್ಸೋದಿದ್ದಲ್ವ ಅವಾಗ ಬನ್ನಿ ನಾಕು ಬಂದಿದ್ದಲ್ಲ ಅವ್ನು ಹೋಗಿ ಸ್ವಲ್ಪ ಮಾತಾಡ್ಸಿ ಹಂಗ ಮಕ್ಕ ತಕೊಂಡ್ ಬಂದಿದ್ದ ಯಾಕೆ ಅವ್ವ ಯಾಕೆ ಏನಾಯ್ತು ಭಾಳ ಬೇಜಾರಾಗಿತ್ತನ ನಿನಗ ಬೇಜಾರಂದ್ರೆ ಅದೇ ಮಾವಯ್ಯ, ಯಾರೂ ಮಾತಾಡಿಲ್ಲ ಅಂತ ಹೇಳಿ. ಯಾಕೆ ಮಾತಾಡಿಲ್ಲ ಅಂತ ಗೊತ್ತಿಲ್ಲ. ನಾನು ಈ ಥರ ಡ್ರೆಸ್ ಹಾಕೊಂಡು ಹೋಗಿದ್ದು ಮಾತಾಡಲಿಲ್ವಾ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ಲಿಕ್ಕೆ ಮಾತಾಡಲಿಲ್ವೋ ಗೊತ್ತಿಲ್ಲ, ಅದಕ್ಕೆ ಮಾತಾಡಿಲ್ಲ. ನಾಳೆಯಿಂದ ಅದಕ್ಕೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀನಿ, ಎಲ್ಲರೂ ಮಾತಾಡ್ತಾರೆ. ನೀ ಹಿಂಗೆ ಹುಚ್ಚಿ ಹಂಗೋದ್ರೆ ಮತ್ತೆ ಯಾರು ಮಾತಾಡ್ತಾರೆ ನಿನ್ ಜೊತೆ? ನೋಡೋ ಮಾತಾಡೋರಿಗೆ ಮಾತಾಡ್ಬೇಕಂತ ಅನ್ಸೋದಿಲ್ಲ. ಕೊಮ್ಮಂತ ಮಾಡ್ತೈತಿ, ಎಷ್ಟು ಸ್ನಾನ ಮಾಡ್ರು ಹೊಟ್ಟೆ ನಾನು ವಾಸನೆ ಅಂತೂ ಬರೋದು ಬಿಡ್ತೇ ಇಲ್ಲ. ಅದನ್ನದು ವಾಸನೆ ಬರ್ತಿರ್ತಾ ಮನ್ಯಾಗ ದನ ಕಟ್ಟಿದಾರ ಹಂಗೆ. ಏಯ್ ಆ ಹುಡುಗಿ ಯಾಕೆ ಹಂಗಂತಿದಿ ಎಲ್ಲಿ ವಾಸನೆ ಬತ್ತಾ ಬೆಳಿಗ್ಗೆ ಎದ್ದು ಜಳಕ ಮಾಡಿ ಎಲ್ಲ ಕೆಲಸ ಮಾಡ್ತಾಳ ಆ ಹುಡುಗಿಗೆ ಹೆಂಗಂತಿಲ್ಲ ಯಾವಂತೇವ ಘಮ ಘಮ ಅಂತಿರ್ತಾಳು ಸಗಣಿ ವಾಸನೆ ಮಾಡ್ತಾಳ ಅಂತ ಅಕ್ಕಿ ಸಗಣಿ ವಾಸನೆ ಮಾಡ್ತಾಳು ಯಾಕ ಹಂಗೆ ಕಂತಿದ್ವಿ ಹಂಗೆಲ್ಲ ಮಾತಾಡ್ಬಾರ್ದವ ಹಂಗೆಲ್ಲ ಮಾತಾಡ್ರೆ ಪಾಪ ಬೇಜಾರ ಆಗುದಿಲ್ಲ ನೋಡು ಮಕ್ಕ ಹೆಂಗ್ ಮಾಡ್ತಾವ ಹುಡುಗಿ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಡ್ಲಿಕ್ಕೆ ಪ್ರೀತಿ ನೀನೇನು ಬೇಜಾರ ಬೇಡ ಪಕ್ಕಕ್ಕೆ ನಾ ಹೇಳ್ತೀನಿ ತಗೋ ಹೌದು ಆಂಟಿ ನೀವೆಲ್ಲ ಈ ರೀತಿ ಅಂದ್ರೆ ಪಾಪ ಪ್ರೀತಿ ಬೇಜಾರಾಗಲ್ವಾ ಆಕೆಲ್ಲ ಆಡ್ತಾಳೆ ನಾನು ಯಾವಾಗಲೂ ಆಕೆ ಜೊತೆನೇ ಇರ್ತೀನಿ ಹಂಗೆ ಘಮ ಘಮ ಅಂತಿರ್ತಾಳೆ ಸೊ ಫಸ್ಟ್ ವಾಸನೆ ಬರ್ತಿರ್ತೈತಿ ಅಂತದ್ರಾಗ ನೀವು ನೋಡ್ರಿ ಸಗಣಿ ವಾಸನೆ ಆರತಿ ಅಂತಿರಲ್ಲ ಶಶಿ ಪರವಾಗಿಲ್ಲ ಬಿಡು, ನಿನ್ನ ಮತ್ತಂಗೆಲ್ಲ ಹಂಗೆ ಅಂದ್ರೆ ಅತ್ತೆ ಮತ್ತೆ ನನ್ನ ಬೈತಾಳು. ಎಲ್ಲರ ಮುಂದೆ ನನ್ನ ಬೈಸಾಕತ್ತಿದ್ದೀಯ ಅಂತ ಹೇಳಿ ಎಲ್ಲರ ಕಡೆಯಿಂದ ನನಗೆ ಅನಿಸ್ತಿ ಅಂತ ಹೇಳಿ ಬೈತಾಳು. ಅದಕ್ಕೆ ಪರವಾಗಿಲ್ಲ ಬಿಡು, ನಾನು ಒಳಗಡೆ ಹೋಗ್ತೀನಿ, ನೀನು ಇಲ್ಲೇ ಇರು ಸರಿನಾ? ಬಾಯ್, ಮನೆಗೆ ಹೋಗು, ನಾಳೆ ಮತ್ತೆ ಸಿಗೋಣ, ಬೆಳಿಗ್ಗೆ ಬರುವಂತೆ. ಇವಳು ಏನೋ ಅವನ ಜೊತೆ ಗುಸ್ಗುಸು ಮಾತಾಡ್ತಾ ಇದ್ದಾಳೆ ನನಗಂತೂ ಈಗ ಅವನ ಜೊತೆ ಇರೋದಕ್ಕೆ ಹೊಟ್ಟೆಯಾಗ ಖಾರ ಕಲ್ಸಿದಂಗೆ ಆಗತ್ತೆ ನೋಡಿ ಪ್ರೀತಿ ತೋ ಈ ಗ್ಲಾಸ್ ಒಳಗಡೆ ಇಟ್ಟು ಬಾ ಸರಿ ಮಾಮ. ಆಂಟಿ ಅಂಕಲ್ ಅಣ್ಣ ಪ್ರೀತಿ ನಾ ಹೋಗ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಬರ್ತೀನಿ ಮತ್ತೆ ರೆಡಿಯಾಗಿರಿ ಸರಿ ಸರಿ ಹೋಗ್ಬಾ ಶಶಿ ನಾಳೆ ಒಂದು ಸ್ವಲ್ಪ ಬರುವಾಗ ನಿಮ್ಮ ಚಕ್ಲಿ ಕೊಟ್ಟು ಕಳ್ಸ ಅಂತ ನೋಡ್ಸಿಸಿ ಬರುವಾಗ ತೊಗೊಂಬ ಏನ. ಸರಿ ಆಂಟಿ ತೊಗೊಂಬರ್ತೀನಿ ಪ್ರೀತಿ ಹೋಗ್ಬರ್ತೀನಿ ಹುಷಾರು ನಾಳೆ ಬೆಳಿಗ್ಗೆ ಜಲ್ದಿ ರೆಡಿ ಆಗಿರೋ ನಾಳೆ ಸ್ವಲ್ಪ ಜಲ್ದಿ ಹೋಗೋಣ ಇವತ್ತು ಲೇಟ್ ಆದಾಗೆ ನಾಳೆ ಲೇಟ್ ಮಾಡೋದು ಬೇಡ ಸರಿ. ಈಗ ನಾನು ಅಂತೆ ಬರೋಣಂದ್ರೆ ಮೈಯ ಕರೆಂಟ್ ಶಾಕ್ ಪಾಸ್ ಆದಂಗೆ ಆಕತ್ತಲ್ಲ ಯಾಕೆ ಹಿಂಗೆ ಆಕತ್ತು ಏನು ಇನ್ನು ಏಟ್ ಅದಾಳ ಕರೆ ನಾವು ಸಣ್ಣವ್ರ ಬಿಡು ನಾವೇ ದೊಡ್ಡವರಲ್ಲ ಆದ್ರೂ ನಾವು ದೊಡ್ಡ ಹುಡುಗಿಯಾರು ನೋಡ್ಬೇಕೀಗ ಈಕಿ ಮೇಲೆ ಯಾಕೆ ನನ್ನ ಕಣ್ ಬೀಳತತಿ ಏನೋ ಹಳಾದ ಕಣ್ಣು ಯಾವಾಗ ಮನಸ್ಸು ಹೆಂಗೆ ಹೆಂಗೆ ಆಕತ್ತು ಹೇಳಾಕ ಬರಂಗಿಲ್ಲ ಕೊಡಿ ಮಾಮ ಇಟ್ಟು ಬರ್ತೀನಿ. ಯಾಕೋ ಪಾಪ ಪ್ರೀತಿ ನಗ್ನಾಗ್ತಾನೆ ಇಲ್ಲ ತುಂಬಾ ಬೇಜಾರಾಗಿದ್ದಾಳ ಅಂತದ್ರಾಗ ಅವ್ರ ಅತ್ತೆಮ್ಮ ಮಕ್ಕಳು ಬರೀ ಇದ ಮಾಡ್ತಾಳ ಹಂಗೆಲ್ಲ ಅಂದ್ರೆ ಎಲ್ಲರ ಮುಂದೆ ಆಕಿಗೆ ಅಸಹ್ಯ ಆಗಲ್ಲ ಹೆಂಗಂತಾಳ ನೋಡ ಅವ್ರ ಅತ್ತೆಮ್ಮ ಆಂಟಿ ಸರಿನೇ ಇಲ್ಲ ಅಲ್ಲ ಎಲ್ಲರ ಮುಂದೆ ಹಿಂಗೆ ಮಾತಾಡೋದು ಸರಿ ಇಲ್ಲ ನೀನು ತಿಳ್ಕೊಂಡು ಮಾತಾಡೋ ಒಂದಿಟ ಯಾರದಾರು ಯಾರಿಲ್ಲ ಅಂತ ಗೊತ್ತಾಗೋದಿಲ್ಲ ಹಂಗ ಮಾತಾಡ್ತಿಲ್ಲ ಸರೋಜ ನೀನು ಅವ್ರಿಬ್ರದ್ದು ಜೋಡಿ ನಮ್ಮಿಬ್ರದ್ದು ಜೋಡಿ ಎಷ್ಟು ಚಂದ ಐತಲ್ಲ ಲಾಸ್ಟ್ ಇರ್ ಬರಾಕೋದು ನಾನು ಅಲ್ಲಿ ಹೋಗ್ಲೇನ ಬೇಡ ಬೇಡ ಈಗ ಬಂದು ಒಂದ ದಿನಕ್ಕೆ ಕೇಂದ್ರ ಸುತ್ತಿದ್ರೆ ಹೆಂಗ ಇನ್ನ ಇಲ್ಲೇ ಇರ್ತಾನ ದಿನ ಆಯ್ತೇ ಐತಲ್ಲ ಒಂದ ದಿನದಾಗ ಏನಕ್ಕೆ ಬಿಡಿಸ್ಕೋಬೇಕಂತ ಏನಿಲ್ಲ ನೋಡು ಇನ್ನ ತುಂಬಾ ದಿನ ಟೈಮ್ ಐತಿ ಇಲ್ಲೇ ಇರ್ತಾನ ಇಷ್ಟೇ ಯಾಕೆ ಅರ್ಜೆಂಟ್ ಮಾಡೋದು ಇವರು ಬೇರೆ ಇಲ್ಲೇ ಅದಾರ ಅಕ್ಕ ಮಾಮ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಅಲ್ಲೋ ಕತ್ಲಾತು ಈಗೆಲ್ಲ ಹೋಗಿ ಊಟ ಮಾಡಿ ಮಲ್ಕೋ ಬೆಳಿಗ್ಗೆ ಜಲ್ದಿ ಎದ್ದು ಕಾಲೇಜ್ಗೆ ಹೋಗ್ಬೇಕಂತೀಯಲ್ಲ ಮತ್ತೆ ಮಲ್ಕೋ ಮತ್ತೆ ಲೋಕಿ ಬರ್ರಿ ಬಿಡು ನಮ್ಮ ತಮ್ಮ ಅಡ್ಡಾಡ್ ಬರೋಲ್ಯಾಕಂತ ಅಡ್ಡಾಡ್ ಬಂದ್ರಿ ಏನಾಯ್ತು ಏನು ನಿಮ್ಮ ಮುಂದೆ ಕುಂದಿರ್ಬೇಕನ ಏನಂತ ಕಷ್ಟ ಸುಖ ಹೇಳ್ಕೊತಾರ ಅವ್ನ ಮುಂದೆ. ಹಂಗಲ್ಲವ ತಾಯಿ ಅಲ್ಲ ಪಾಪ ಇಂಥ ಕತ್ಲಾಗಂತು ಯಾಕೆ ಅಡ್ಡಾಡ್ತಾನೋ ಹೌದಾ ಒಬ್ಬ ಏನು ಮಾಡ್ತಾನಂತೆ ಕೆಲಸ ಊರು ಹಂಗೆ ಹೊಸದಪ್ಪ ಅದಕ್ಕೆ ಮನೆ ಕುಂದ್ರಪ್ಪ ಊದ್ಕೊಂತ ಮಾಡ್ಕೊಂತ ಅಂತ ಏನಿ ಪ್ರೀತಿ ಜೊತೆ ಪ್ರೀತಿ ಶಿವು 3 ಮಂದಿ ಕೂಡ ಓದ್ಕೋರ ಅಂತ ಏನಿ ತಪ್ಪೇನದು ಇಲ್ಲ ಮಾಮ ನೀವು ಹೇಳಿದ್ ಕರೆಕ್ಟಾಗಿ ಐತಿ ಅಕ್ಕಾಗ ತಪ್ಪ ಅನ್ಸೈತಿ ನಾನು ಪ್ರೀತಿ ಶಿವು ಓದ್ಕೋತಿತ್ತು ಮಾಮ ನಾನು ಬ್ಯಾಗ್ ತಂದಿಲ್ಲ ಅಯ್ಯೋ ಬುಕ್ ಮರ್ತು ಬಂದಾನ ಅಲ್ಲಿ ಕಾಲೇಜ್ದಾಗ ಇದು ಹೊರಲ್ ಬ್ಯಾಗ್ ಒಂದ ತೊಗೊಂಬಂದಾನ ಅದ್ರಾಗ ಒಂದು ಐತಿ ಈಗ ಅವ್ರಿಗೆ ಹೇಳ್ಕೊಡ್ತಾನೆ ಬೇಕಿದ್ರೆ ಆಮೇಲೆ ಬೇಕಿದ್ರೆ ನಾಳೆ ಬುಕ್ ತೊಗೊಂಡ್ಬಿಡ್ತಾನಲ್ಲ ಅವಾಗ ನಾನು ಓದ್ಕೊಂತ ಕುಂದಿರ್ತಾನೆ ಅಂತ ಎಷ್ಟು ಶಾನೆ ಇದೆಯೋ ಮರೆಯ ಅವ್ರಿಗೆ ಟನ್ ನೀನು ಕಲಿಸ್ಕೊಡು
ಹೆಂಗೋ 83% ಮಾಡಿದಿ ಅಂತ ಹುಷಾರ್ ಬಾಳದಿ. ಅವ್ರಿಗೂ ಸ್ವಲ್ಪ ಕಲಿಸ್ಕೊಡು, ಟ್ಯೂಷನ್ ಹೇಳಿದಂಗೆ ಆಕತಿ. ಸರಿ ಮಾಮ, ಹೇಳ್ಕೊಡ್ತಾನಂತ. ಅದ್ರಾಗೇನು ಟ್ಯೂಷನ್ ಹೇಳ್ಕೊಡ್ದಂಗೆ ಆಕತಿ. ಕಲಿಸ್ಕೊಡ್ತಾನೆ. ಅವ್ರಿಗೇನು ಗೊತ್ತಿಲ್ಲ ಅಂತಾರಲ್ಲ ಅದನ್ನೆಲ್ಲ ಹೇಳ್ಕೊಡ್ತೀನಿ ತಗೊಮ್ಮ. ನೀನೇನು ಚಿಂತೆ ಮಾಡ್ಕೋಬೇಡ. ಅವ್ನು ಹುಷಾರು ಮಾಡೋ ಜೊತೆ ನಂದು. ನನ್ನ ತಮ್ಮ ಇಷ್ಟು ಹುಷಾರದ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಬಿಡು. ಸರಿ ಸರಿ ಆಯ್ತು ಹೋಗಪ್ಪ. ಸುಮ್ಮ ಟ್ಯೂಷನ್ಗೆ ಒಂದು ಕಳಿಸ್ಬೇಕಾಗಿತ್ತು. ಚಲೋ ಆತ್ರಿ ನೀ ಬಂದು ಅವ್ರಿಗೆ ನೀನೇ ಹೇಳ್ಕೊಡಿದ ಮ್ಯಾಲೆ ಅರಿಬೀಸ್ ಎಲ್ಲ ತೊಗೊಂಬಂದಿಲ್ಲ ಮತ್ತೆ. ಎಲ್ಲ ತೊಗೊಂಬಂದನಂತ. ಎಲ್ಲರೂ ಬರಾಕತ್ತಾರು. ಖರ್ಚುಗಳು ಜಾಸ್ತಿ ಆಗತ್ತಾವ. ಏನು ಮಾಡೋದು? ದುಡ್ಯಾವ ಒಬ್ಬ. ಅವನು ವಾರದಾಗ ಒಂದ್ಸರಿ ಹೋಗ್ತಾನೆ. ಎಲ್ಲಿಂದ ತರ್ನ ಇವ ಸಂತಿ? ಇವರೆಲ್ಲರೂ ಕುತ್ಕೊಂಡು ತಿನ್ನಾಕತ್ರ ನೀವು ಎಟ್ಟಂತ ತಂದು ಹಾಕ್ತಾನು. ಬರೀ ಅನ್ನ ಸಾರ ತಿಂದು ನನಗೂ ಸಾಕಾಗೈತೆ ಕಡೆ. ಈಗ ಹೆಂಗೋ ಅವ್ರಿಗೆ ಸಾಲೆ ಕಟ್ಕೊಡ್ತಾರ ಚಲೋ ಆತು. ಮದ್ದಿನ ಟೈಮ್ದಾಗ ಅಲ್ಲಿ ತಿಂದು ಬರ್ತಾವ. ಬೆಳಿಗ್ಗೆ ರಾತ್ರಿ ಯಾವ ಟೈಮ್ ಮರ ಮಾಡೋದು ಹೇಳಿ. ಅದ್ರಾಗ ಇವ ಬಂದು ಇಲ್ಲಿ ಕುಂತು ಬಿಟ್ಟ. ಏನು ಮಾಡೋದು ಇವ? ನಮ್ಮ ಮನೆ ಬರ್ನ ಸರಿ ಇಲ್ಲ.